ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸಾಮಾಜಿಕ ಜಾಲತಾಣ ಟ್ರೂತ್ ಸೋಷಿಯಲ್ನಲ್ಲಿ ಬಾಂಬ್ ದಾಳಿಗಳ ದೃಶ್ಯಗಳನ್ನು ಪೋಸ್ಟ್ ಮಾಡಿದ್ದಾರೆ. ಅದಕ್ಕೂ ಮೊದಲು ಅಮೆರಿಕ ಸೇನೆ ಇರಾನ್ನ ಖಾರ್ಗ್ ದ್ವೀಪದ ಗುರಿಗಳ ಮೇಲೆ ಭಾರೀ ಬಾಂಬ್ ದಾಳಿ ನಡೆಸಿದೆ ಎಂದು ಅವರು ಹೇಳಿದ್ದಾರೆ. ಇರಾನ್ನ ಬಹುತೇಕ ಕಚ್ಚಾ ತೈಲ ರಫ್ತುಗಳನ್ನು ನಿರ್ವಹಿಸುವ ಈ ದ್ವೀಪದ ತೈಲ ಮೂಲ ಸೌಕರ್ಯವನ್ನು ಗುರಿಯಾಗಿಸುವುದಾಗಿ ಅವರು ಎಚ್ಚರಿಸಿದ್ದಾರೆ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇಎಸ್ಎ ಬಿಡುಗಡೆ ಮಾಡಿದ ಚಿತ್ರಗಳಲ್ಲಿ ಕೊಪರ್ನಿಕಸ್ ಸೆಂಟಿನಲ್-2 ಉಪಗ್ರಹವು 2026ರ ಮಾರ್ಚ್ 7ರಂದು ಇರಾನ್ನ ಖಾರ್ಗ್ ದ್ವೀಪವನ್ನು ಸೆರೆಹಿಡಿದಿರುವುದು ಕಾಣಬಹುದು. ಈ ದ್ವೀಪದಲ್ಲಿ ದೇಶದ ಪ್ರಮುಖ ಕಚ್ಚಾ ತೈಲ ರಫ್ತು ಟರ್ಮಿನಲ್ ಇದೆ ಮತ್ತು ವಿಶ್ವದ ವಿವಿಧ ಭಾಗಗಳಿಗೆ ಸಾಗುವ ಇರಾನ್ನ ಬಹುತೇಕ ತೈಲ ಸಾಗಾಣಿಕೆಯನ್ನು ಇದು ನಿರ್ವಹಿಸುತ್ತದೆ. ಉತ್ತರ ಗಲ್ಫ್ ಪ್ರದೇಶದಲ್ಲಿ ಇರಾನ್ನ ಭೂಭಾಗದಿಂದ ಸುಮಾರು 30 ಕಿಲೋಮೀಟರ್ ದಕ್ಷಿಣಕ್ಕೆ ಇರುವ ಈ ದ್ವೀಪವು ಈಗ ಉದ್ವಿಗ್ನತೆಯ ಕೇಂದ್ರಬಿಂದುವಾಗಿ ಪರಿಣಮಿಸಿದೆ. ಡೊನಾಲ್ಡ್ ಟ್ರಂಪ್ ಇಲ್ಲಿ ಇರುವ ತೈಲ ಮೂಲ ಸೌಕರ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೇವೆ ಎಂದು ಬೆದರಿಕೆ ಹಾಕಿದ್ದು, ಖಾರ್ಗ್ನಲ್ಲಿದ್ದ ಸೈನಿಕ ಗುರಿಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿವೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.